ಇನ್ನು ಮೊದಲ ಬಾರಿ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ಬಳಿಕ ಎರಡನೇ ಬಾರಿಗೆ ಕಸ್ಟಡಿಗೆ ಪಡ್ಕೋತಾರೆ ಪೊಲೀಸರು, ಯಾಕೆ ಅಂತ. ಓಕೆ, ಇನ್ನು ಸೆಕ್ಯೂರಿಟಿ ರೂಮನ್ನು ಮಹಜರ್ ಮಾಡಿ ಸೆಕ್ಯೂರಿಟಿಗೂ ಕೂಡ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ಜಡ್ಜ್ ಮುಂದೆ CRPC 164 ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪೊಲೀಸರು. ಈ ಸೆಕ್ಯೂರಿಟಿ ಗಾರ್ಡ್ ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ದ, ಅಂದರೆ ಆ ಗೋಡೌನ್ ಸೆಕ್ಯೂರಿಟಿ. ಚಾಮರಾಜಪೇಟೆ ಮುರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರು ಭಾಷಾಂತರವನ್ನು ಮಾಡಿದ್ದಾರೆ. ಪೊಲೀಸರ ರಿಮ್ಯಾಂಡ್ ಅರ್ಜಿಯಲ್ಲಿ ಶವ ಎಸೆದ ಬಗ್ಗೆ ಉಲ್ಲೇಖವಾಗಿದೆ. ಓಕೆ, ಸೆಕ್ಯೂರಿಟಿ ಅವನ ಲಾಠಿ ಇಸ್ಕೊಂಡೇ ಬಡ್ದಿದ್ದು ಅಂತ ಆರಂಭದಲ್ಲಿ. ವಶಕ್ಕೆ ಪಡೆಯಲಾದ ಮೊಬೈಲ್ಗಳ ಡೇಟ್ ಎರಡನೇ ಬಾರಿ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಕೊಟ್ಟ ಕಾರಣ ಏನು ಅಂತ. ಇದು ನಾನು ಆಗಲೇ ಹೇಳ್ತಾ ಇದ್ದೆ, ಎರಡನೇ ಬಾರಿ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಕೊಟ್ಟ ಕಾರಣ ಏನು. ವಶಕ್ಕೆ ಪಡೆಯಲಾದಂತಹ ಮೊಬೈಲ್ಗಳ ಡೇಟಾ ಮಾಹಿತಿಯನ್ನು ಹೊರತೆಗೆಯೋದಕ್ಕೆ ಕಾಲಾವಕಾಶ ಬೇಕು. ಕಾಲ್ ಲಿಸ್ಟ್ ಪಡೆದು ಆರೋಪಿಗಳ ಮುಖಾಮುಖಿ ವಿಚಾರಣೆ ನಡೆಸಬೇಕಿದೆ. ಆರೋಪಿಗಳ ಮಧ್ಯೆ ಹಣದ ವಹಿವಾಟಿನ ತನಿಖೆ ನಡೆಸಬೇಕಿದೆ. ಕರೆಂಟ್ ಶಾಕ್ ಉಪಯೋಗಿಸಿದ್ದ ಮೆಗ್ಗರನ್ನು ವಶಪಡಿಸ್ಕೋಬೇಕಿದೆ. A1 A2 ಮನೆಯಲ್ಲಿ ಮಹಜರ್ ಮಾಡಬೇಕಿದೆ. ಇದು ಕೋರ್ಟ್ಗೆ ಪೊಲೀಸರು ಕೊಟ್ಟಂತಹ ಕಾರಣ. ಸೆಕೆಂಡ್ ಟೈಮ್ ಇವ್ರನ್ನ ಕಸ್ಟಡಿಗೆ ಪಡಿಬೇಕಾದ್ರೆ ಎಲ್ಲರೂ ಅಂದ್ಕೊಂಡಿದ್ರು ಆಲ್ಮೋಸ್ಟ್ ಇವರು ವಿಚಾರಣೆಯನ್ನು ಮುಗಿಸ್ಬಿಟ್ಟಿದ್ದಾರೆ, ಇನ್ನೇನಿದ್ರು ಜುಡಿಷಿಯಲ್ ಕಸ್ಟಡಿ ಕೊಡಬೇಕಾಗತ್ತೆ ಅಂತ. ಆದರೆ ನೋ, ಅವತ್ತಿನ ದಿನ ಮೊದಲ ಬಾರಿಗೆ ಏನು ಕಸ್ಟಡಿ ಮುಗೀತು, ಕೋರ್ಟ್ಗೆ ಹೋಗಿ ಇವರು ಮನವಿ ಮಾಡ್ಕೋತಾರೆ. ಈಗ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈಗ ಸೆಕೆಂಡ್ ಟೈಮ್ ಕಸ್ಟಡಿಗೆ ಪಡಿಬೇಕಾದ್ರೆ ಅಂದರೆ ಕೆಲಸಗಳು ಎಲ್ಲವೂ ಕೂಡ, ಅಂದರೆ ವಿಚಾರಣೆ ಎಲ್ಲವೂ ಮುಗಿದಿತ್ತು, ಮುಗಿದಾಗ ನಿಮಗೆ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ಕೇಳ್ಕೊತಾರೆ. ಬಟ್ ಇಷ್ಟೊಂದು ಕೆಲಸ ಬ್ಯಾಲೆನ್ಸ್ ಇತ್ತಲ್ಲ, ಸೊ ಇದನ್ನು ಮನಗಂಡು ನ್ಯಾಯಾಲಯ ಎರಡನೇ ಬಾರಿಗೆ ಕಸ್ಟಡಿ ಕೊಡ್ತಾ ಅಂತ. ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಮಾಡಿ ಬಂಧನವಾಗಿದ್ದಂಥ ದರ್ಶನ್ ಗ್ಯಾಂಗನ್ನು ಮೊದಲು ಕೋರ್ಟ್ಗೆ ಹಾಜರುಪಡಿಸಿ 6 ದಿನಗಳ ಕಾಲ ಕಸ್ಟಡಿಗೆ ಪಡೆದು 6 ದಿನಗಳ ಕಾಲ ನಿರಂತರವಾಗಿ ಅಷ್ಟು ಜನ ಅಂದರೆ ಬಂಧಿತರಾಗಿದ್ದಂಥ ಆರೋಪಿಗಳಿಗೆ ವಿಚಾರಣೆಯನ್ನು ಮಾಡಲಾಗುತ್ತೆ. ವಿಚಾರಣೆ ಮಾಡಿದ ಬಳಿಕ ಕಸ್ಟಡಿ ಅಂತ್ಯವಾದ ಬಳಿಕ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಈಗಾಗಲೇ ತನಿಖೆ ಬಹುತೇಕವಾಗಿ ಮುಗಿದಿದೆ, ಅವರನ್ನು ಜೈಲಿಗೆ ಬಿಡಬಹುದು ಅನ್ನುವಂಥ ಒಂದು ಇತ್ತು. ಆದರೆ ಪೊಲೀಸರು 6 ದಿನಗಳ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಆರೋಪಿಗಳನ್ನು ತನಿಖೆ ಮಾಡಲಾಗಿದೆ. ಜೊತೆಗೆ ಉಳಿದಂತೆ ಇನ್ನಷ್ಟು ಆರೋಪಿಗಳು ಬಂಧನವಾಗಿರೋದ್ರಿಂದ ಆ ಆರೋಪಿಗಳ ಜೊತೆ A1 A2 ಆರೋಪಿಗಳ ವಿಚಾರಣೆ ಬಹಳ ಅವಶ್ಯಕವಾಗಿದೆ. ಹಾಗಾಗಿ ನಮಗೆ ಮತ್ತೆ ಕಸ್ಟಡಿಗೆ ಕೊಡಬೇಕು ಅನ್ನುವಂಥ ಮನವಿಯನ್ನು ಪೊಲೀಸರು ಮಾಡ್ತಾರೆ. ಹಾಗಾಗಿ ನ್ಯಾಯಾಲಯ ಕೂಡ ಇದನ್ನು ಮನಗಂಡು ಆರೋಪಿಗಳಿಗೆ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿರ್ತಾರೆ. ಬಹಳ ಪ್ರಮುಖವಾಗಿ ಎರಡನೇ ಟೈಮ್ ಅವರಿಗೆ ಕಸ್ಟಡಿಗೆ ಕೊಡಲಿಕ್ಕೆ ಕಾರಣವಾಗಿದ್ದು ಅಂದರೆ, ಒಂದು, ಅವರು A1 A2 ಆರೋಪಿಗಳಿಗೆ ಸ್ಪಾಟ್ ಮಾಜರ್ ಮಾಡಿರಲಿಲ್ಲ. ಯಾಕಂದ್ರೆ ಕೃತ್ಯ ಮಾಡಿದಂಥ ಸ್ಥಳವನ್ನು ಮೀರಿ ಅವರು ಮನೆಗಳಿಗೆ ಹೋಗಿದ್ರು. ಹಾಗಾಗಿ ಸ್ಪಾಟ್ ಮಾಜರ್ ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಕಾರಣಕ್ಕೆ ಎರಡನೇ ಅಂಶ ಏನಂದ್ರೆ, ಬಹಳ ಮುಖ್ಯವಾಗಿ ಆರೋಪಿಗಳ ಜೊತೆ ಹಣಕಾಸಿನ ವಹಿವಾಟು ದೊಡ್ಡ ಮಟ್ಟದಲ್ಲಿ ಆಗಿರುವ ಅನುಮಾನಗಳು ಕೂಡ ವ್ಯಕ್ತವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಅಷ್ಟೊಂದು ದಾಖಲೆಗಳು ಕೂಡ ನಮ್ಮ ಬಳಿ ಇದೆ. ಹಾಗಾಗಿ ಅದನ್ನು ಕೂಡ ತನಿಖೆ ಮಾಡಬೇಕು. ಜೊತೆಗೆ A1 A2 ಆರೋಪಿಗಳ ಜೊತೆ ಉಳಿದ ಆರೋಪಿಗಳು ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಹಾಗಾಗಿ ಆರೋಪಿಗಳಿಂದ ವಶ ಪಡೆಕೊಂಡಿರುವಂತಹ ಮೊಬೈಲ್ಗಳೇನಿದ್ದಾವೆ ಅವುಗಳ ಕಾಲ್ ಡೀಟೇಲ್ಸ್ ಗಳನ್ನು ತೆಗಿಬೇಕು ಮತ್ತೆ ಅವುಗಳನ್ನ ಪರಿಶೀಲನೆ ಮಾಡಿ A1 A2 ಆರೋಪಿಗಳ ಸಮ್ಮುಖದಲ್ಲಿ ಎಲ್ಲರನ್ನೂ ಕೂರಿಸಿ ವಿಚಾರಣೆ ಮಾಡುವ ಅವಶ್ಯಕತೆ. ಹಾಗಾಗಿ ನಮಗೆ ಮತ್ತೆ 5 ದಿನಗಳ ಕಸ್ಟಡಿಗೆ ಬೇಕೇ ಬೇಕು ಅನ್ನುವಂಥ ಮನವಿಯನ್ನು ತನಿಖಾಧಿಕಾರಿಗಳು ನ್ಯಾಯಾಲಯದ ಮುಂದೆ ತಂದಾಗ ನ್ಯಾಯಾಲಯ ಇದನ್ನು ಪರಿಗಣಿಸಿ ಮತ್ತೆ 5 ದಿನ ಎರಡನೇ ಬಾರಿ ಆರೋಪಿಗಳಿಗೆ ಕಸ್ಟಡಿಗೆ ಕೊಟ್ಟಿತ್ತು. ಇವತ್ತು ನಾಳೆ ಆರೋಪಿಗಳ ಕಸ್ಟಡಿ ಅಂತ್ಯವಾಗುತ್ತೆ. ತದನಂತರ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲು ಈಗಾಗಲೇ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್, ಸಾಮಾನ್ಯವಾಗಿ ನಾಗೇಶ್, 1 ಬಾರಿ 2 ಬಾರಿ ಅಷ್ಟು ಮಾತ್ರ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತನಾ, ಅಥವಾ ಎಷ್ಟು ಬೇಕಾದರೂ ಇವರು ಮನವಿ ಮಾಡ್ಕೋಬೋದಾ? ಈಗ ಎಲ್ಲ ವಿಚಾರಣೆ ಮುಗ್ದಿದೆಯಾ, ಮತ್ತೆ ಕಸ್ಟಡಿ ಕೇಳ್ತಕ್ಕಂಥ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ ಕೊಲೆಯ ಮಹತ್ವ ಮತ್ತು ಅದನ್ನು ಸಾಕ್ಷ್ಯಾಧಾರಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೋ ಅದರ ಮೇಲೆ ಕಸ್ಟಡಿಗೆ ಪಡೆದುಕೊಳ್ಳುವ ತೀರ್ಮಾನವನ್ನು ತನಿಖಾಧಿಕಾರಿಗಳು ವಿವೇಚನೆಗೆ ಬಿಟ್ಟಂತ ವಿಚಾರ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಕೊಲೆ ಆಗಿರುವಂಥ ಒಂದು ಜಾಗ, ಕಿಡ್ನಾಪ್ ಮಾಡಿರುವಂಥ ಒಂದು ಜಾಗ, ಹಾಗಾಗಿ ದೊಡ್ಡ ಮಟ್ಟದ ಡಿಸ್ಟೆನ್ಸ್ ಇತ್ತು. ಆರೋಪಿಗಳು ಸುಮಾರು 20 ಅಷ್ಟು ಆರೋಪಿಗಳಿದ್ರು. ಹಾಗಾಗಿ ಕೊಲೆಗೆ ಭಾಗಿಯಾಗಿರುವಂಥ ಪ್ರತಿಯೊಬ್ಬರ ಆರೋಪಿಗಳ ಮನೆಯಲ್ಲೂ ಕೂಡ ಸಾಕ್ಷ್ಯಾಧಾರಗಳು ಲಭ್ಯವಾಗುವ ಅನುಮಾನಗಳು ತನಿಖಾಧಿಕಾರಿಗಳಿಗೆ ಇತ್ತು. ಹಾಗಾಗಿ
ಹಾಗಾಗಿ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಸ್ಪಾಟ್ ಮಾಜರ್ಲಿಗೆ ಸಮಯಾವಕಾಶ ಬೇಕು. ಹಾಗಾಗಿ ಎರಡನೇ ಬಾರಿ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಮಾಡಿಕೊಂಡು ಪೊಲೀಸರು ಕಸ್ಟಡಿಗೆ ಪಡೆದಿದ್ರು. ಬಹುತೇಕ ಈ ಬಾರಿ ಎಲ್ಲ ಆರೋಪಿಗಳ ಮನೆಯಲ್ಲೂ ಕೂಡ ಸ್ಪಾಟ್ ಮಾಜರನ್ನು ಮಾಡಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಪೊಲೀಸರು ಸಂಪೂರ್ಣವಾಗಿ ಮಾಡಿರುವಂಥದ್ದು. ಜೊತೆಗೆ ಕೊಲೆಗೆ ಸಂಬಂಧಪಟ್ಟಂತ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಪೊಲೀಸರು ಅನ್ನುವಂಥ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಈ ಬಾರಿ ಎರಡನೇ ಬಾರಿ ಕಸ್ಟಡಿ ಅಂತ್ಯವಾದ ಬಳಿಕ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಈ ಒಂದು ಪ್ರಕರಣದ ತನಿಖೆಯ ಸಂಪೂರ್ಣ ವಿವರವನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಬಹುತೇಕ ಈ ಬಾರಿ ಬಂಧಿತ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಜೇಸಿಗೆ ಬಿಡುವ ಸಾಧ್ಯತೆ ಬಹಳ ದಟ್ಟವಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ನಾಳೆ ಶುಕ್ರವಾರ, ನಾಡಿದ್ದಿಗೆ ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ 20ನೇ ತಾರೀಕು ಇವಾಗ ಏನಾಗುತ್ತೆ, ಮತ್ತೊಂದು ಸರ್ತಿ ಜುಡಿಷಿಯಲ್ ಅಂದರೆ ಪೊಲೀಸ್ ಕಸ್ಟಡಿಗೆ ಕೇಳ್ತಾರಾ ಅಥವಾ ನಮಗೆ ಸಾಕು ವಿಚಾರಣೆ ಎಲ್ಲ ಮುಗ್ದಿದೆ ಅಂತ ಹೇಳ್ತಾರಾ ನೋಡೋಣ.